ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಇವತ್ತು ನಾವು ಹೆಸರು ಬೇಳೆನ ಯೂಸ್ ಮಾಡಿಕೊಂಡು ಒಂದು ಸ್ಪೆಷಲ್ ಆಗಿರುವಂತಹ ಸ್ವೀಟ್ ರೆಸಿಪಿನ ಮಾಡೋಣ. ಇದನ್ನು ನೀವು ಒಂದು ಸಾರಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಇದರಿಂದ ನಾವು 3 ರೀತಿಯಲ್ಲಿ ಸ್ವೀಟ್ ರೆಸಿಪಿನ ನಾವು ರೆಡಿ ಮಾಡ್ಕೊಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಈ ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಈ ಹೆಸರುಬೇಳೆ ಸ್ವೀಟ್ ಮಾಡಲಿಕ್ಕೋಸ್ಕರ ನಾನು 1 ಕಪ್ ಆಗುವಷ್ಟು ಇಲ್ಲಿ ಹೆಸರುಬೇಳೆನ ತೊಗೊಂಡಿರುವಂತಹದ್ದು. ಈ ಹೆಸರುಬೇಳೆನ ನಾನು ಒಂದು ಬೌಲ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನಾವು ವಾಶ್ ಮಾಡ್ಕೊಬೇಕಾಗತ್ತೆ ಮೊದಲಿಗೆ. ಇವಾಗ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ 2 ಸಾರಿ ಇದನ್ನು ವಾಶ್ ಮಾಡಿ ತೊಗೊತೀನಿ. ನಾನು ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗತ್ತೆ ಫಸ್ಟಿಗೆ. ಇವಾಗ ನೀವು ನೋಡ್ತಾ ಇರ್ಬೋದು ಹೆಸರುಬೇಳೆನ ನಾನು ವಾಶ್ ಮಾಡಿ ಇಟ್ಕೊಂಡು ಇವಾಗ ನೀರನ್ನು ನಾನು ಫಿಲ್ಟ್ರ್ ಮಾಡಿ ಈ ರೀತಿಯಾಗಿ ತೊಗೊಂಡಿರೋಂತಹದ್ದು. ನೆನೆಸಿಡುವಂತಹದ್ದು ಬೇಡ, ಜಸ್ಟ್ ವಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದು ನಮಗೆ ಚೆನ್ನಾಗಿ ಕರಗದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮಿನೂ ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನಿಮಗೇನಾದರೂ ಇಷ್ಟ ಇತ್ತು ಅಂದರೆ ದ್ರಾಕ್ಷಿನೂ ಕೂಡ ನೀವು ಹಾಕ್ಕೊಬೋದು. ಇದನ್ನು ನಾವು ಚೆನ್ನಾಗಿ ಕೆಂಪಗಾಗೋ ಥರ ಹುರ್ಕೊಬೇಕಾಗತ್ತೆ. ಹುರಿದಿದ್ದಾದಮೇಲೆ ಇದನ್ನು ನಾನು ತೆಗೆದು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ನಾವು ಎತ್ತಿಟ್ಟು ಆದಮೇಲೆ ಅದೇ ತುಪ್ಪಕ್ಕೆ ನಾವು ತೊಳೆದಿಟ್ಟಂಥ ಹೆಸರುಬೇಳೆ ಇತ್ತು ನೋಡಿ, ಅದನ್ನು ನಾವು ಸೇರಿಸ್ಕೊಂಡು ಇದನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಇದಕ್ಕೆ ಟೈಮ್ ಕೊಟ್ಟು ನಾವು ಹುರ್ಕೊಬೇಕಾಗತ್ತೆ. ಯಾಕೆಂದರೆ ತುಪ್ಪದಲ್ಲಿ ನಾವು ಲೋ ಫ್ಲೇಮಲ್ಲೇ ಇದನ್ನು ಹುರಿಬೇಕಾಗತ್ತೆ. ಇಲ್ಲ ಅಂದರೆ ಬೇಗ ಸೀದೋಗುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಟೈಮ್ ಕೊಟ್ಟು ಹುರ್ಕೊಬೇಕಾಗತ್ತೆ. ನಿಧಾನವಾಗಿ ಈ ರೀತಿಯಾಗಿ ನಾವು ತುಪ್ಪದಲ್ಲಿ ಹುರ್ಕೊಬೇಕು. ಹಾಗೆ ಇದು ತುಪ್ಪದಲ್ಲಿ ನಾವು ಹುರ್ಕೊಬೇಕಾದ್ರೆ ಇದು ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಹುರ್ಕೊಬೇಕಾಗತ್ತೆ. ಹೇಗೆ ಅಂದರೆ ಕೊನೆಯದಾಗಿ ಇದು ನಮಗೆ ನೊರೆ ಟೈಪಲ್ಲಿ ಬಿಡಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಹುರ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ತುಪ್ಪ ಎಲ್ಲ ಹೆಸರು ಬೇಳೆಗೆ ಚೆನ್ನಾಗಿ ಹಿಡ್ದು ಇವಾಗ ಅದು ತುಪ್ಪ ಎಲ್ಲ ಚೆನ್ನಾಗಿ ರಿಲೀಸ್ ಆಗ್ತಾ ಇದೆ. ಈ ಟೈಮ್ ತನಕ ನಾವು ಹುರ್ಕೊಬೇಕಾಗತ್ತೆ. ಟೈಮ್ ಕೊಟ್ಟು ನೀವು ಹುರ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು. ಇವಾಗ ನಾನು ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ನಮಗೆ ತಣ್ಣಗಾಗಬೇಕು. ಇದನ್ನು ನಾವು ಪುಡಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ತುಂಬಾ ಮೆತ್ತಗಾಗಿರೋದಂತಹ ಹೆಸರುಬೇಳೆ ಇವಾಗ ನಮಗೆ ತುಪ್ಪದಲ್ಲಿ ಹುರ್ಕೊಂಡಾಗ ಈ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ತನಕ ನಾವು ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಆವಾಗಲೇ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೀಗೇ ಮಾಡ್ಕೊಳ್ಳಿ. ಇದನ್ನು ನಾನಿವಾಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು 1 ಅಥವಾ 2 ಏಲಕ್ಕಿ ಕಾಯಿನೂ ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಬೇಕಾಗತ್ತೆ. ಈ ಥರ ತುಂಬ ನುಣ್ಣಗೆ ಬಂದರೆ ಈ ಸ್ವೀಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಹಾಗೆ ಇವಾಗ ನಾನು ಅದೇ ಪ್ಯಾನ್ಗೆ ಮತ್ತೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋಂಥ ಹೆಸರುಬೇಳೆ ಪುಡಿ ಇತ್ತು ನೋಡಿ, ಅದನ್ನು ಮತ್ತೆ ನಾನು ಈ ಥರ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ತುಪ್ಪದಲ್ಲಿ ಇದನ್ನು ನಾವು ಈ ರೀತಿಯಾಗಿ 2 ಟೈಪಲ್ಲಿ ಹುರಿಯೋದ್ರಿಂದ ಇದ್ರದ್ದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಪೇಷನ್ಸಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟ್ ಅಂತೂ. ಇವಾಗ ನೀವು ನೋಡ್ತಾ ಇರ್ಬೋದು ಹೆಸರುಬೇಳೆಯಲ್ಲಿ ಚೆನ್ನಾಗಿ ಹೊಂದಿಕೆ ಆಗಿದೆ. ತುಪ್ಪ ಮತ್ತು ಹೆಸರುಬೇಳೆ ಎಲ್ಲ ಚೆನ್ನಾಗಿ ಹೊಂದಿಕೆ ಆಗಿದೆ. ಈಗ ನಾನು ಇದಕ್ಕೆ ಯಾವ ಕಪ್ಪಲ್ಲಿ ಹೆಸರುಬೇಳೆ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ನಾವು 4 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಬೇಕಾಗತ್ತೆ. ಹಾಗೆ ಇದನ್ನು ನಾವು ಬಿಸಿ ಮಾಡಿ ಇಟ್ಕೊಬೇಕಾಗತ್ತೆ. ನೀರನ್ನ ಚೆನ್ನಾಗಿ ಬಿಸಿ ಮಾಡಿಟ್ಟಿರೋ ಅಂಥ ನೀರನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಈ ನೀರನ್ನ ನಾವು 2 ಅಥವಾ 3 ಭಾಗವಾಗಿ ನಾವು ಹಾಕ್ಕೊಬೇಕಾಗತ್ತೆ. ಅಂದರೆ ಇದನ್ನು ಒಟ್ಟಿಗೆ ನಾವು 4 ಕಪ್ಪು ನೀರನ್ನ ಸೇರಿಸ್ಲಿಕ್ಕಾಗಲ್ಲ. ಫಸ್ಟಿಗೆ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ 1-2 ನಿಮಿಷ ಆದಮೇಲೆ ಮತ್ತೆ ಇನ್ನೂ ಸ್ವಲ್ಪ ನೀರನ್ನ ನಾವು ಸೇರಿಸ್ಕೊಬೇಕಾಗತ್ತೆ. ಈ ರೀತಿಯಾಗಿ 2 ಅಥವಾ 3 ಭಾಗದಲ್ಲಿ ನೀರನ್ನ ಸೇರಿಸ್ಕೊಳ್ಳಿ, ಬಿಸಿ ನೀರನ್ನ ಸೇರಿಸ್ಕೊಳ್ಳಿ. ಇಲ್ಲ ಅಂದರೆ ಅದು ನಾವು ಒಟ್ಟಿಗೆ ಹಾಕಿ ಕಲಸೋದ್ರಿಂದ ಗಂಟು ಕೂಡ ಆಗುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಇದನ್ನು 2 ಅಥವಾ 3 ಭಾಗವಾಗೇ ನೀವು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಬರಬೇಕಾಗತ್ತೆ. ಆವಾಗಲೇ ಟೇಸ್ಟ್ ಇದು. ಮತ್ತು ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡಿ. ಇಲ್ಲಾಂದರೆ ಒಂದು ರೀತಿ ಹೆಸರುಬೇಳೆ ಆಗಿರೋದ್ರಿಂದ ಕೆಳಗಡೆ ತಳ ಹಿಡಿಯುತ್ತೆ, ಟೇಸ್ಟ್ ಬರಲ್ಲ. ಹಾಗೆ ಸ್ವಲ್ಪ ಗಟ್ಟಿಯಾಗೂ ಕೂಡ ಬರುತ್ತೆ ಇದು. ಆವಾಗ ಟೇಸ್ಟ್ ಚೆನ್ನಾಗಿ ಅಷ್ಟೊಂದು ಬರಲ್ಲ. ಅದಕ್ಕೋಸ್ಕರ ಇದನ್ನು ನೀವು ಲೋ ಫ್ಲೇಮಲ್ಲಿ ನಿಧಾನವಾಗಿ ಮಾಡಬೇಕಾಗತ್ತೆ. ಇದಕ್ಕೆ ನೀವು ಸ್ವಲ್ಪ ಟೈಮ್ ಕೊಡಲೇಬೇಕು ಈ ಸ್ವೀಟ್ ರೆಸಿಪಿಗೆ. ಆವಾಗಲೇ ಇದ್ರದ್ದು ರುಚಿ ಅಂತ ಹೇಳ್ತೀನಿ. ಈಗ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ 1 ಕಪ್ ಆಗೋಷ್ಟು
ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಿಮ್ಗೇನಾದ್ರು ಶುಗರ್ ಇನ್ನೂ ಸ್ವಲ್ಪ ಬೇಕು ಅಂದರೆ 1/4 ಕಪ್ಪು ಕೂಡ ನೀವು ಹಾಕೊಬೋದು. ಬಟ್ 1 ಕಪ್ ಹಾಕಿದ್ರೇ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹದವಾಗಿ. ಅದಕ್ಕೋಸ್ಕರ ಇವಾಗ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇದು ತುಂಬ ಚೆನ್ನಾಗಿ ಹದವಾಗಿ ಬರ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಇದನ್ನು ನಾವು ಈ ರೀತಿಯಾಗಿಯೇ ಮಿಕ್ಸ್ ಮಾಡಿ ಇದು ಗಟ್ಟಿ ಆಗೋ ತನಕನೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಾ ಇವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಟ್ ಇದಕ್ಕೆ ಟೈಮ್ ಅಂತೂ ಕೊಡಲೇಬೇಕು. ನೀವು ಸ್ವಲ್ಪ ಟೈಮ್ ಇತ್ತು ಅಂದಾಗಲೇ ಈ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಕೊನೆಯದಾಗಿ ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ನಾವು ಹುರಿದಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ರೆ ಈ ಹೆಸರುಬೇಳೆ ಸ್ವೀಟ್ ನಮಗೆ ರೆಡಿಯಾಗಿರುತ್ತೆ. ಈಗ ನೀವು ನೋಡ್ಬೋದು ಅದನ್ನು ನಾವು ತೆಗೆದು ಇಟ್ಕೊಂಡು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದ್ರೆ ಒಂದು ಚೂರು ಅಂಟ್ಕೊಬಾರ್ದು. ಆ ರೀತಿ ಇತ್ತು ಅಂದರೆ ನಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ. ಈ ರೀತಿಯಾಗಿ ನಿಮಗೆ ಸ್ವಲ್ಪನೂ ಕೂಡ ಅಂಟಬಾರ್ದು. ಹೀಗೆ ಬಂದಾಗ ನಿಮಗೆ ಈ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ಅಂತಲೇ ಅರ್ಥ. ಇದನ್ನು ನಾವು ಹೀಗೆ ತೆಗೆದು ಒಂದು ಕಪ್ಪಲ್ಲಿ ಹಾಕಿ ತಿಂದರೆ ನಮಗೆ ಹೆಸರುಬೇಳೆ ಹಲ್ವಾ ಆಗುತ್ತೆ. ನಿಮಗೆ ಹಲ್ವಾ ಬೇಡ ಅಂತ ಹೇಳಿದ್ರೆ ಇದನ್ನೇ ನಾವು ಒಂದು ಪ್ಲೇಟ್ಗೆ ಈ ರೀತಿ ಸರ್ವ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬರ್ಫಿ ಸ್ಟೈಲಲ್ಲಿ ಇದನ್ನು ಕಟ್ ಮಾಡಿ ಸೆಟ್ ಮಾಡಿಕೊಂಡ್ರೆ ನಿಮಗೆ ಹೆಸರುಬೇಳೆ ಬರ್ಫಿ ಆಗುತ್ತೆ. ಅಥವಾ ನೀವು ಇದು ಬೇಡ ಅಂತ ಹೇಳಿದ್ರೆ ಇದನ್ನು ನಾವು ಗಟ್ಟಿ ಮಾಡಿಕೊಂಡು ಸ್ವಲ್ಪ ಉಂಡೆ ಕಟ್ಟಿದ್ರೆ ಇದು ನಮಗೆ ಹೆಸರುಬೇಳೆ ಉಂಡೆ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹೀಗೆ ಒಂದೇ ಸ್ವೀಟಿಂದ ನಾವು 3 ರೆಸಿಪಿನ ಈ ರೀತಿಯಾಗಿ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಡೆಫಿನೆಟ್ಲಿ ನೀವು ಕೂಡ ಮನೇಲಿ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆ ಇದೇ ರೀತಿಯಾದಂಥ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಹಾಗೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.